ಧರ್ಮ ಜಾತಿನ ನಿಮ್ ಕಿತ್ ಬಿಸಾಕ್ಬಿಟ್ಟು ಚಪ್ಪಲಿ ಓದ್ಬಿಟ್ರಿ ಹಿಂಗೆ. ನಾನು ನವೀನ ಪ್ರಜಾಕೀಯ. ನಾನಿವತ್ತು ಅಜ್ಜಂಪುರ ರೈಲ್ವೆ ಸ್ಟೇಷನಿಗೆ ಬಂದಿದ್ದೆ. ರೈಲ್ವೆ ಸ್ಟೇಷನಲ್ಲಿ ನೋಡಿ, ಮಳೆ ಬಂದರೆ ಏನು ನಡೆದೋಗ್ತೀವಲ್ಲ, ಇಲ್ಲಿ ಸ್ಲಿಪ್ ಆಗ್ಬೋದು, ಈಚಲು ಹೊಡೆಯುತ್ತೆ, ಇದನ್ನು ತಡೆಗಟ್ಬೋದಾಯ್ತು. ಜೊತೆಗೆ ಜನ ನೋಡಿ ಎಲ್ಲಿ ನಿಂತ್ಕೊಂಡಿದ್ದಾರೆ. ಟ್ರೈನ್ ಬಂದರೆ ಅವ್ರಿಗೆ ನಿಂತ್ಕೊಳಕ್ಕೆ ಜಾಗ ಇಲ್ಲ. ಅದ್ಭುತವಾದ ರೈಲ್ವೆ ವ್ಯವಸ್ಥೆನ ಇಷ್ಟೊತ್ತಿಗೆ ನಾವು ಮಾಡ್ಕೋಬೇಕಾಗಿತ್ತು. ಆದರೆ ನಮ್ಮ ರೈಲ್ವೆ ವ್ಯವಸ್ಥೆ ಇನ್ನೂ ಕೂಡ ಆ ಮಟ್ಟದ ಡೆವಲಪ್ಮೆಂಟ್ ಕಂಡಿಲ್ಲ. ನಾವು ಬುಲೆಟ್ ಟ್ರೈನ್ ನೋಡೋದಿರಲಿ, ಇಲ್ಲಿ ನಾವು ನೋಡ್ತಾ ಇದ್ದೀವಲ್ವ, ಜನ ನಿಂತಿದ್ದಾರೆ ನೋಡಿ. ಪ್ರಾಣಿ ಪಕ್ಷಿಗಳು ಎಲ್ಲೋ ಮಳೆ ಬಂದಾಗ ಸೂರು ನಡಿ ಹೋಗ್ತಾವಲ್ಲ, ಆ ರೀತಿ ನಾವೆಲ್ಲರೂ ಕೂಡ ಟ್ಯಾಕ್ಸ್ ಪೇಯರ್ಸು. ಎಲ್ಲೆಲ್ಲಿ ನಿಂತಿದೆ ನೋಡಿ, ಮಳೆ ಬರ್ತಾ ಇದೆ, ಸರಿಯಾದ ಜಾಗದ ವ್ಯವಸ್ಥೆ ಇಲ್ಲ ನಿಂತ್ಕೊಳ್ಳೋದಕ್ಕೆ. ಎಲ್ಲರೂ ಅಲ್ಲೆಲ್ಲೋ ಒಂದು ಕಡೆ ಮೆಟ್ಟಲುಗಳ ಅಡಿಗೆ ನಿಂತಿದ್ದಾರೆ. ಇದು ಏನಾಗ್ತಾ ಇದೆ? ಕಳ್ಳ ಜನರಿಗೆ ಖುಷಿ ಕೊಡ್ತಾ ಇದ್ದಾರಾ ಅಥವಾ ಜನರೇ ಕಳ್ಳರಾಗಿದ್ದಾರಾ? ನಾವೆಲ್ಲ ಟ್ಯಾಕ್ಸ್ ಪೇಯರ್ಸು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ವ್ಯವಸ್ಥೆ ಏನಾಗ್ತಾ ಇದೆ? ಎಷ್ಟು ಹಾಳಾಗಿದೆ. ಕಬ್ಬಣಗಳು ನೋಡ್ರಿ, ಮಳೆಗೆ ನೆಂದೆ ಅರ್ಧ ತುಕ್ಕಿಡ್ದು ಹಾಳಾಗೋಗ್ಬಿಡ್ಬೇಕು, ಆ ರೀತಿ ವ್ಯವಸ್ಥೆ ನೋಡ್ರಿ. ತೋರಿಸ್ತೀನಿ. ಅಜ್ಜಂಪುರ ರೈಲ್ವೆ ಸ್ಟೇಷನ್ನು ಮೇಲ್ದರ್ಜೆಗೆ ಇನ್ನೂ ಯಾವಾಗ ಏರೋದು? ನೂರಾರು ಜನ ಇದ್ದಾರೆ ನೋಡಿ, ಪೂರ್ತಿ ಅಲ್ಲಿ ಆ ಪ್ಲಾಟ್ಫಾರ್ಮ್ ತುಂಬ ನೂರಾರು ಜನ ಇದ್ದಾರೆ. ನಮ್ಮ ಸಂಸದರು, ನಮ್ಮ ಶಾಸಕರು, ನಿಮಗೆಲ್ಲ ತಿಂಗಳ 80,000 90,000 ಅಲವೆನ್ಸ್ ಕೊಡ್ತಾ ಇದ್ದೀವಿ ಸಂಬಳಕ್ಕೆ. ನೀವೆಲ್ಲ ಇರೋದು ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ನಾವು. ಇದನ್ನೇ ಮಾಡಿರಿ ಅಂತ ರೈಲ್ವೆ ಸಚಿವರು ಇದ್ದಾರೆ, ರಾಜ್ಯ ಸಚಿವರಿದ್ದಾರೆ, ಕೇಂದ್ರ ಸಚಿವರಿದ್ದಾರೆ. ಏನು ಮಾಡ್ತಾ ಇದ್ದೀರಾ? ಯಾವಾಗ ಇದನ್ನೆಲ್ಲ ಸರಿಪಡಿಸ್ಕೊಂತೀರಾ? ನೋಡಿರಿ, ಇಷ್ಟೆಲ್ಲ ಈಚಲು ಹೊಡೆದು ಇಲ್ಲಿಂದ ನಡೆದೋಗ್ಬೇಕಾರೆ ಯಾರು ಬಿದ್ದರೆ ಏನಾರು ಆದಮೇಲೆ ಆಗಿದೆ ಪರಿಹಾರ ಅಂತ ಹೇಳ್ತೀರಾ? ಅಥವಾ ಇಲ್ಲಿಂದ ಮಳೆ ಬರ್ತಾ ಇರ್ಬೇಕಾದ್ರೆ ಇದಕ್ಕೆ ಕವರ್ ಮಾಡ್ಬೋದಿತ್ತಲ್ವ? ಇದೆಲ್ಲ ಬದಲಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಅಜ್ಜಂಪುರ ರೈಲ್ವೆ ಸ್ಟೇಷನ್ ಉನ್ನತೀಕರಣ ಆಗಬೇಕು. ಜನಗಳಿಗೆ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ಬೇಕು. ಇದನ್ನು ನಿಮ್ಮ ಗಮನಗಳಿಗೆ ತರ್ತಾ ಇದ್ದೀನಿ. ಯಾರು ರೈಲ್ವೆ ಮಿನಿಸ್ಟ್ರ್ ಇದ್ದೀರಾ ಅಥವಾ ಯಾರು ನಮ್ಮ ಸಂಸದರಿದ್ದೀರಾ, ಅವರೆಲ್ಲರೂ ಕೂಡ ನೀವು ಪಕ್ಷ ಆ ಪಕ್ಷ ನಂದು ಈ ಪಕ್ಷ ಅನ್ನೋದನ್ನು ಬಿಟ್ಟು ಎಲ್ಲರೂ ಕೂಡ ಜನಗಳ ಟ್ಯಾಕ್ಸ್ ಮನಿ ಎಲ್ಲೋಗ್ತಾ ಇದೆ ಸರಿಯಾದ ಲೆಕ್ಕ ಕೊಟ್ಟು ಸರಿಯಾದ ಆಡಳಿತಗಳನ್ನು ಮಾಡಿ. ಇಲ್ಲ ಅಂದರೆ ನಿಮ್ಮನ್ನು ನಾವು ಕೆಲಸಕ್ಕೆ ಇಟ್ಕೊಂಡಿರೋದು ಅದಕ್ಕೆ ಅರ್ಥನೇ ಇಲ್ಲ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನೀವು ಸರಿಯಾಗಿ ಕೆಲಸ ಮಾಡ್ದಂಗಿದ್ರೆ ಮತ್ತೆ ಬದಲಾವಣೆಗಳನ್ನು ಬಯಸ್ತಾರೆ. ಈ ರಾಜಕೀಯ ತೆಗೆದು ಬೇರೆ ಸಿಸ್ಟಮ್ ಪ್ರಜಾಕೀಯ ಅನ್ನೋ ವಿಷಯನ ಜನ ಇನ್ನು ಮುಂದೆ ತಿಳ್ಕೊಳ್ಳಿ ಅಂತಲೇ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ರಾಜಕೀಯದಿಂದ ಇಷ್ಟೆಲ್ಲ ಅವ್ಯವಸ್ಥೆಗಳು ಉಂಟಾಗಿದ್ದಾವೆ. ಅಟ್ಲೀಸ್ಟ್ ಈ ಅವ್ಯವಸ್ಥೆ ಬೇಡ ಅನ್ನೋದಾದರೆ ಎಲ್ಲರೂ ಕೂಡ ಸೇರ್ಕೊಂಡು ವಿಚಾರಗಳಿಗೆ ಓಟ್ ಹಾಕೋಂಥದ್ದು ಕೆಲಸ ಮಾಡೋಣ. ನಮಗಾಗಿಯೇ ಈ ಟ್ಯಾಕ್ಸು ನಮಗಾಗಿಯೇ ವಾಪಸ್ ಬರಬೇಕಾಗಿರೋದು, ಬರ್ತಾ ಇಲ್ಲ. ಬರಬೇಕು ಅನ್ನೋದಾದರೆ ಎಲ್ಲರೂ ಕೂಡ ಅಟ್ಲೀಸ್ಟ್ ಈಗ ಇರೋರು ಕೂಡ ಕೆಲಸ ಮಾಡಲಿ ಅಂತ ನಾನು ಹೇಳ್ತಾ ಇರೋದು. ಏನು ಪ್ರಜಾಕೀಯ ಬಂದೇ ಕೆಲಸ ಮಾಡಬೇಕು ಅಂತಿಲ್ಲ. ಲೋಹಿತ್ ಅವರೇ ನಮಸ್ತೆ. ಏನು ಮಳೆ ಬಂತಲ್ಲ, ಹೇಗೆ ನೆನಿತಿದ್ದೀರಾ? ಕೆಳಗಿದ್ರಾ? ನಾವು ಇಲ್ಲೇ ಇದ್ದು. ಯಾಕೆ ಪ್ಲಾಟ್ಫಾರ್ಮಲ್ಲಿ ವ್ಯವಸ್ಥೆ ಇಲ್ಲ? ಪ್ಲಾಟ್ಫಾರ್ಮಲ್ಲಿ ರೈಲ್ವೆ ಮಿನಿಸ್ಟರ್ ಕೇಳಬೇಕಾ? ಟ್ಯಾಗ್ ಮಾಡೋಣ ಈ ವಿಡಿಯೋನಾ? ಹೌದಾ? ಓಕೆ. ಈ ರಾಜಕೀಯ ಸಾಕಾಗಿಲ್ವಾ? ನೀವು ಜನ ಅಲ್ವಾ? ಇನ್ನೂ ಅಕ್ಕಿ ಪಕ್ಷಿಗಳ ಟೈಪ್ ಗೂಡು ಸೇರ್ಕೊಂಡ್ರಾಗ ಇದ್ದೀವಿ ಮಳೆ ಬಂದರೆ. ಓಕೆ. ನಮ್ಮ ಸ್ನೇಹಿತರು ಲೋಹಿತ್ ಅಂತೇಳಿ ಬೆಳಗ್ನಲ್ಲಿ. ನಿಮ್ಮ ಹತ್ರನೇ ಬರ್ತೀನಿ. ಒಂದು ನಿಮಿಷ. ಬೆಂಗಳೂರು. ಎಷ್ಟು ಜನ ಇದ್ದಾರೆ? ಏನ್ ಸ್ವಾಮಿ? ಅದಿರ್ಲಿ ವಿಷಯ. ಈಗ ಇಲ್ಲಿ ಏನೋ ಹೇಳ್ತಾ ಇದ್ರಿ, ಏನೋ ವ್ಯವಸ್ಥೆ ಬೇಕು ನಿಮಗೆ? ಇಲ್ಲಿ ಇವಾಗ ಇಲ್ಲಿ ಪ್ಲಾಟ್ಫಾರ್ಮ್ ಮಾಡ್ತಾ ಇದಾರೆ. ಆಮೇಲೆ ಕೂರ್ಲಿಕ್ಕೆ ಇಲ್ಲಿ ಬೆಂಚ್ಗಳಿಲ್ಲ, ಟೇಬಲ್ಗಳಿಲ್ಲ. ಆಮೇಲೆ ಇಲ್ಲಿ ಮಳೆ ಬಂದಾಗ ಪ್ಯಾಸೆಂಜರ್ಗೆ ಇದಿಲ್ಲ, ಏನಲ್ಲಿ ಒಂದು ರಕ್ಷಣೆ ಇಲ್ಲ. ಸೊ ಅದಾಗಬೇಕು. ನಮ್ಮ ತಾಲೂಕಿನವರು, ಈಗ ತರೀಕೆರೆ ತಾಲೂಕಿನ ಶಾಸಕರು ಶ್ರೀನಿವಾಸ್ ಅಂತಿದ್ದಾರೆ, ಅವ್ರಿಗೆ ಕೂಡ ಈ ವಿಡಿಯೋ ಕಳ್ಸೋಣ. ಮತ್ತೆ ಇವರು ನಮ್ಮ ಸಂಸದರಿದ್ದಾರೆ, ಅವರಿಗೂ ಮತ್ತೆ ರಾಜ್ಯ ಸಚಿವರು
ರೈಲ್ವೆ ಸಚಿವರು ಇವರೆಲ್ಲರಿಗೂ ಕೂಡ ಈ ವಿಡಿಯೋ ಮುಟ್ಟಬೇಕು ಅಂದ್ರೆ ನಾವು ಶೇರ್ ಮಾಡ್ಕೊಬೇಕು ಅಷ್ಟೇ ಈ ವಿಷಯನ. ಖಂಡಿತ ನಾವೆಲ್ಲ ಅವ್ರಿಗೆ ಸಂಬಳ ಕೊಡ್ತಾ ಇದೀವಿ ಹೌದು. ತಿಂಗಳ ಈ ವ್ಯವಸ್ಥೆ ನೋಡೋದಕ್ಕೆ ಬಸ್ಸಲ್ಲೇ ಇದು ಈ ಸಚಿವರಿಗೆ ಇದು ಈ ಮಿನಿಸ್ಟ್ರಿಗೆ ಇವ್ರು ಓಡಾಡಕ್ಕಿಂತಲೇ ಸೀಟ್ ಬಿಡ್ತಾ ಇದೀವಿ. ಸುಮಾರು 60% ಜನಗಳಿಗೆ ಅದೇ ಪರಿಜ್ಞಾನ ಇಲ್ಲ. ಆಮೇಲೆ ರಿಸರ್ವೇಶನ್ ಇದು ಬೋರ್ಡ್ ಹೌದು ಏಜ್ ಆದವ್ರು ಓಡಕ್ಕಾಗಲ್ಲ. ಸರಿ ಸರ್, ಈ ವ್ಯವಸ್ಥೆ ಬದಲಾಗಬೇಕಲ್ವಾ? ನಾವು ಹೋಟೆಲ್ ಬದಲು ಮಾಡ್ಬೋದಲ್ವಾ? ನೀನ್ ಈ ಕೆಲಸ ಮಾಡಕಪ್ಪ ಆಯ್ಕೆ ಆಗಿರೋದು. ಅವ್ನು ಬಂದ ಮತ್ತೆ ತುರಾಯಿ ಹಾಕೊಂಡು ಪಟಾಕಿ ಹೊಡ್ಕೊಂಡು ಆಪಲ್ ಹಾಕೊಂಡು ಅಣ್ಣಂಗೆ ಜೈ ಅಂತೀವಿ, ಅವ್ರ ಹೆಂಡತಿ ಬಂದ್ರೆ ಅವಳಿಗೂ ಜೈ ಅಂತೀವಿ, ಅವ್ರ ಅಪ್ಪಗೂ ಜೈ ಅಂತೀವಿ. ಇದು ಹೆಂಗಿದೆ? ಸಮೇತ ವಂಶ ಪರಂಪರೆ ರಾಜಕಾರಣ ನಾವು ಸಾಕಿದ್ವಲ್ಲ ಸರ್, ನಾವು ದಾಸರಾಗಿ. ಇದು ಶೆಟ್ರು ಮತ್ತೆ ಕುಡಿಯೋ ನೀರು ಲಿಫ್ಟ್ ಬೇಕು, ಅದಕ್ಕೆ ವಯಸ್ಸಾದವ್ರಿಗೆ ಲಿಫ್ಟ್ ಇಲ್ವಲ್ಲ. ಅದು ಓಕೆ, ಕರ್ನಾಟಕದಲ್ಲಿ ಪ್ರಜಾಕಿ ಅಂತ ಒಂದು ಸಿಸ್ಟಮ್ ಇದೆ, ನೋಡಿದಿರಾ? ಕೇಳಿದಿರಾ? ನೋಡಿಲ್ಲ. ಇನ್ನು ನೋಡಕ್ ನೀವು ಒಂದ್ಸಲ ಅಧಿಕಾರ ಕೊಡ್ಬೇಕು. ನಾನು ಕೂಡ MLA ಕಂಟೆಸ್ಟೆಂಟ್, ಗೊತ್ತಾ ನಿಮಗೆ? ನೋಡಿ, ನಾನು 2023 ಕಡೂರು ತಾಲೂಕಿನ MLA ಕಂಟೆಸ್ಟೆಂಟ್. ನಾನು ಸ್ವಾಮಿ ಕೆಲಸ ಮಾಡ್ತೀರಾ ನೀವು MLA ಆದ್ರೆ? ಖಂಡಿತ 100 ಮಾಡ್ದಂಗಿದ್ರೆ 6 ತಿಂಗಳಿಗೆ ರಾಜೀನಾಮೆ ಕೊಡ್ತೀರಾ? 2.5-3 ಲಕ್ಷ ಸಂಬಳ ಬರುತ್ತೆ ನನಗೆ. ಓಕೆನಾ? ನಾನು 20,000-30,000 ಕಂಪ್ನಿಲಾಗಿ ಬಿಡಬೇಕು. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕೆ ನಮ್ಮ ತಾಲೂಕು ಸಹಕಾರಣ MLA ಕ್ಯಾಂಡಿಡೇಟ್ ನಾನು, ಗೊತ್ತಾ? ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ನೋಡಿಬೇಕಾರೆ ಕಡೂರು ತಾಲೂಕಿನ 2023 MLA ಕ್ಯಾಂಡಿಡೇಟ್ ಅಂತ. ನಮ್ ಕೆಲ್ಸಗಾರ್ರಿ ನೀವು MLA ಕ್ಯಾಂಡಿಡೇಟ್ ಅಂದ್ರೆ? ಹೌದಲ್ವಾ? ಪಬ್ಲಿಕ್ ಸರ್ವೆಂಟ್ ಆಗ್ಬೇಕು ಅಂತ ನಾನು ಬಂದಿದ್ದು. ಯಾಕೆಂದ್ರೆ ಇದು ಯಾವ್ದೋ 30,000-50,000 ಸಂಬಳಕ್ಕೆ ಅಲ್ಲಿ ಅಪ್ಪ ಅಮ್ಮನ್ ಬಿಟ್ಕೊಂಡು ಇದೆಲ್ಲ ನಾವು ದುಡ್ಕೊಂಡು ವ್ಯವಸ್ಥೆ ಬದಲಾಗಬೇಕಾ ಸರ್? ಬದಲಾಗಬೇಕಾ ಬೇಡವಾ? ದಯವಿಟ್ಟು ಎಲ್ರಿಗೂ ಅಂತ ರಾಜಕೀಯನೇ ಕಂಪ್ಲೀಟ್ ಬ್ಯಾನ್ ಮಾಡಿ, ಧರ್ಮ ಜಾತಿನ ನಿಮ್ ಕಿತ್ ಬಿಸಾಕ್ಬಿಟ್ಟು ಚಪ್ಪಲಿ ಒದ್ಬಿಡ್ರಿ. ಹಿಂಗೆ ಫಸ್ಟ್ ರಾಜಕೀಯ ಹೋಗ್ಬೇಕು. ಅಲ್ಲ, ಹೋದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋದಕ್ಕೆ ಅಂತಲೇ ಬೇರೆ ಬೇರೆ ವ್ಯವಸ್ಥೆಗಳು ನೀಡಿದ್ದಾರೆ. ಗ್ರಾಮ ಪಂಚಾಯತಿ ಮಾಡ್ತೀನಿ ನಾನು. ಗ್ರಾಮ ಪಂಚಾಯತಿ ಇವರು ಸಾಕಿದಿಂದ. ಓಕೆ, ಟ್ರೈನ್ ಬಂತು. ಹುಷಾರು. ಓಕೆ, ರಾಜಕೀಯದಲ್ಲಿ ಇರೋರು ಕೂಡ ಈ ವ್ಯವಸ್ಥೆ ಬದಲು ಮಾಡಿ ಅಂತಲೇ ನಾನು ಇವತ್ತು ವಿಡಿಯೋ ಮಾಡ್ತಿರೋದು. ನೀವು ಬದಲು ಮಾಡ್ದಂಗಿದ್ರೆ ನಿಮ್ಮನ್ನೇ ಬದಲು ಮಾಡುವಂಥ ಪರಿಸ್ಥಿತಿ ಬರುತ್ತೆ, ಬದಲು ಮಾಡ್ತಾರೆ. ಓಕೆ, ಅವ್ಯವಸ್ಥೆಗಳನ್ನು ಸರಿ ಮಾಡ್ಕೊಂಡು ಹೋಗೋಣ, ಬದಲಾಗೋಣ, ಪ್ರಜಾಕೀಯ ವಿಚಾರಗಳನ್ನು ತಿಳ್ಕೊಳ್ಳೋಣ. ಧನ್ಯವಾದ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕ